ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋದಲ್ಲಿ ಹರ್ಬಲೈಫ್ ನ್ಯೂಟ್ರಿಷನಲ್ಲಿ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ಬಗ್ಗೆನೇ ಬ್ರೀಫ್ ಆಗಿ ಹೇಳ್ತೀನಿ. ಯಾರ್ಯಾರಿಗೆ ಪ್ರಾಡಕ್ಟ್ ಯೂಸ್ ಆಗುತ್ತೆ ಆ್ಯಂಡ್ ಹೆಂಗೆ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಆಲೋ ಕಾನ್ಸಂಟ್ರೇಟ್ ಹರ್ಬಲೈಫಲ್ಲಿ ಆಲೋ ಡ್ರಿಂಕ್ ಅಂತಲೂ ಹೇಳ್ತಾರೆ. ಈ ಆಲೋ ಕಾನ್ಸಂಟ್ರೇಟ್ನ ಎಲ್ಲಿಂದ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಇಂಡಿಯಾದಲ್ಲಿರೋ 7000 ಟೈಪ್ ಆಫ್ ಆಲೋವೆರಾದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಆಲೋವೆರಾಯಿಂದ ಈ ಡ್ರಿಂಕ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ. ಆಲೋ ಕಾನ್ಸಂಟ್ರೇಟ್ನ ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಈ ಆಲೋ ಡ್ರಿಂಕ್ ತಗೊಳ್ಳೋದು ಯಾಕಂದರೆ ನಮ್ಮ ಹೊಟ್ಟೆ ಡೈಜೆಸ್ಟಿವ್ ಪಾರ್ಟ್ನ ಸರಿಯಾಗಿ ಮಾಡಿ ನಾವು ಹೆಲ್ತ್ ಆಗಿರೋಕ್ಕೂ ಆ್ಯಂಡ್ ಆ್ಯಕ್ಟಿವ್ ಆಗಿರೋದಕ್ಕೂ ಯೂಸ್ ಆಗುತ್ತೆ. ಅದು ಮಾತ್ರ ಇಲ್ದಲೆ ತುಂಬ ಜನಕ್ಕೆ ಮೋಷನ್ ಪ್ರಾಬ್ಲಮ್ ಇರುತ್ತೆ. ಇದನ್ನ ನಾವು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ ಯಾರಿಗೈತೋ ಅವ್ರಿಗೆ ಈ ಆಲೋ ಕಾನ್ಸಂಟ್ರೇಟ್ ಸ್ಪೆಷಲ್ ಆದ ಫುಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಆಲೋ ಕಾನ್ಸಂಟ್ರೇಷನ್ನ ನೀವು ಒಂದು ವೆಲ್ನೆಸ್ ಕೋಚ್ ಹತ್ರ ತಗೊಳ್ಳೋವಾಗ ಫುಲ್ ಹೆಲ್ತ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಆ್ಯಂಡ್ ನಿಮಗೂ ವೆಲ್ನೆಸ್ ಕೋಚ್ ಫ್ರೀಯಾಗಿ ಬೇಕು ಅಂದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಆ್ಯಂಡ್ ಹೆಲ್ತ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, ವೆಯ್ಟ್ ಗೇನ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಆಲೋ ಕಾನ್ಸಂಟ್ರೇಟ್ ಬರೀ ಮೋಷನ್ ಪ್ರಾಬ್ಲಮ್ ಮಾತ್ರ ಇಲ್ಲ. ತುಂಬಾ ಜನ ಹೋಟ್ಲಲ್ಲಿ ತಿಂತೀರಾ ಆ್ಯಂಡ್ ವೆರೈಟಿ ಫುಡ್ನ ತಿಂತಿರ್ತೀರಾ, ನಿಮಗೆ ಆಗಾಗ ಹೊಟ್ಟೆ ಉರಿಯೋ ಥರ ಫೀಲ್ ಆಗುತ್ತೆ. ಆಗ ನೀವು ಈ ಆಲೋ ಡ್ರಿಂಕ್ನ ಕುಡಿಬೋದು. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಹೊಟ್ಟೆ ತುಂಬ ಕ್ಲೀನ್ ಆಗಿರುತ್ತೆ. ನೀವು ಡೈಲಿ ಆಲೋ ಕಾನ್ಸಂಟ್ರೇಟ್ನ ತಗೊಳ್ಳೋವಾಗ ನಿಮ್ಮ ಸ್ಟಮಕ್ ಪ್ರಾಬ್ಲಮ್ ಎಲ್ಲ ಸ್ವಲ್ಪನೇ ಸಾಲ್ವ್ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಅಂತ ತುಂಬ ಜನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತೀರಾ. ಸೊ ಇದನ್ನ ನೀವು ಮೆಡಿಸನ್ ಅಂತ ಅನ್ಕೊಂಡಿರ್ತೀರಾ. ಇದು ಮೆಡಿಸನ್ ಇಲ್ಲ, ನ್ಯೂಟ್ರಿಷನ್ ಪ್ರಾಡಕ್ಟ್. ನಿಮಗೆ ಡೈಲಿ ಕರೆಕ್ಟ್ ಆದ ನ್ಯೂಟ್ರಿಷನ್ ಸಿಕ್ಕಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇದು ಮೆಡಿಸನ್ ಪರ್ಪೋಸ್ ಅಲ್ಲ, ಇದೊಂದು ಫುಡ್ ಸಪ್ಲಿಮೆಂಟ್. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, ಈ ಆಲೋ ಕಾನ್ಸಂಟ್ರೇಟ್ ಒಂದು ಸ್ಪೆಷಾಲಿಟಿ ಏನಂದರೆ, ನೀವು ವೆಯ್ಟ್ ಲಾಸ್ ಮಾಡೋಣ ಅಂತ ಇರ್ತೀರಾ, ವೆಯ್ಟ್ ಗೇನ್ ಮಾಡ್ತಿರ್ತೀರಾ, ಆಗ ನೀವು ಆಲೋ ಕಾನ್ಸಂಟ್ರೇಷನ್ನ ತಗೊಳ್ಳೋವಾಗ ನೀವು ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಆ ರಿಸಲ್ಟ್ ನಿಮಗೆ ಸೂಪರಾಗಿ ಸಿಗುತ್ತೆ. ಆ್ಯಂಡ್ ಯಾರ್ಯಾರಿಗೆಲ್ಲ ಈಟ್ ಪ್ರಾಬ್ಲಮ್ ಮತ್ತು ಅಲ್ಸರ್ ಪ್ರಾಬ್ಲಮ್ ಆಯಿತೋ ಅವ್ರಿಗೆ ಈ ಪ್ರಾಡಕ್ಟು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಒಬ್ಬೊಬ್ಬರು ಬೆನ್ನ ಮುಟ್ಟೋವಾಗ ತುಂಬಾ ಬಿಸಿಯಾಗಿರುತ್ತೆ, ಯಾಕಂದರೆ ಡೈಲಿ ಬೇಸಿಸಲ್ಲಿ ವಾಟರ್ ಇಂಟೇಕ್ನ ಕರೆಕ್ಟಾಗಿ ಮಾಡ್ತಿರಲ್ಲ. ಈಗ ನೋಡಿ, ನೀವೊಂದು 60 kg ಇದ್ದೀರಾ ಅಂದರೆ ಡೈಲಿ 3 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಆ್ಯಂಡ್ ನೀವು 80 kg ಇದ್ದೀರಾ ಅಂದರೆ 4 ಲೀಟರ್ಸ್ ಆಫ್ ವಾಟರ್ ತಗೋಬೇಕು. ಕರೆಕ್ಟ್ ಬೇಸಿಸಲ್ಲಿ ನೀರು ಕುಡಿಯಲ್ಲ ಅಂದರೆ ನಮ್ಮ ಆರ್ಗನ್ಸ್ ಎಲ್ಲ ಹೀಟ್ ಆಗುತ್ತೆ, ಬೇರೆ ಥರ ಪ್ರಾಬ್ಲಮ್ಸ್ ಬರೋಕ್ಕೂ ತುಂಬಾ ಚಾನ್ಸ್ ಐತೆ. ಆಲೋ ಡ್ರಿಂಕ್ ತಗೊಳ್ಳೋವಾಗ ನಿಮ್ಮ ಬಾಡಿಯಲ್ಲಿ ಹೀಟ್ನ ರೆಡ್ಯೂಸ್ ಮಾಡಿ ನಮ್ಮನ್ನು ನಾರ್ಮಲ್ ಬೇಸಿಸ್ ಲೈಫ್ ಸ್ಟೈಲಲ್ಲಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆಲೋ ಡ್ರಿಂಕ್ ಯಾರ್ಯಾರೆಲ್ಲ ತಗೋಬಾರ್ದು ಅಂದರೆ, ಯಾರಿಗೆ ಕೋಲ್ಡ್ ಪ್ರಾಬ್ಲಮ್ ಇರುತ್ತೋ ಅವರೆಲ್ಲ ಆಲೋ ಕಾನ್ಸಂಟ್ರೇಟ್ನ ತಗೋಬೇಡಿ. ಯಾಕಂದರೆ ನಿಮ್ಮದು ಆಲ್ರೆಡಿ ಕೋಲ್ಡ್ ಬಾಡಿ ಆಗಿರುತ್ತೆ, ಇನ್ನೂ ಪ್ರಾಬ್ಲಮ್ ಬರುತ್ತೆ. ಈ ಥರ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಒಂದು ವೆಲ್ನೆಸ್ ಕೋಚ್ ಹತ್ರ ತಗೊಳ್ಳೋವಾಗ ನಿಮಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೆಂಗೆ ತಗೋಬೇಕು, ಯಾವ ಥರ ತಗೋಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಫರ್ದರ್ ಆಗಿ ನಿಮಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡ್ತೀನಿ. ಓಕೆ ವ್ಯೂವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್